ಒಂದೇ ಊರಿನಲ್ಲಿ ಪಾಳು ಬಿದ್ದ 4 ದೇವಾಲಯಗಳು. ಇದಕ್ಕೆ ಕಾರಣವೇನು ಅಂತ ಕೆದಕುತ್ತಾ ಹೋದರೆ ಕೇವಲ 4 ಅಲ್ಲ, ಈ ಬಾರ್ಕೂರಿನಲ್ಲಿ 365 ದೇವಾಲಯಗಳು ಅಂದಿಗೆ ಅಸ್ತಿತ್ವದಲ್ಲಿತ್ತು. ಈ ಊರನ್ನ ನಿತ್ಯೋತ್ಸವದ ನಾಡು ಎಂದು ಕರೆಯಲಾಗುತ್ತಿತ್ತು ಎಂಬ ಇತಿಹಾಸದ ದಂತಕತೆ ನಮ್ಮುಂದೆ ತೆರೆದುಕೊಳ್ಳುತ್ತೆ. ಅಳಿದೋದ ಅದೆಷ್ಟೋ ದೇವಾಲಯಗಳ ಮಧ್ಯೆ ಅಳಿದುಳಿದ ಕೆಲವು ದೇವಾಲಯಗಳ ಪಟ್ಟಿಯಲ್ಲಿ ಇಂದಿಗೂ ತಮ್ಮ ಅಸ್ತಿತ್ವವನ್ನ ಉಳಿಸಿಕೊಂಡಿರೋ ಈ 4 ದೇವಾಲಯಗಳು ಸೇರಿಕೊಂಡಿವೆ ಎಂದು ತಿಳಿದ ನನ್ನ ಪ್ರಯಾಣ ಬಾರ್ಕೂರಿನ ಕಾಡುಗಳಲ್ಲಿ ಈ ದೇವಾಲಯಗಳನ್ನ ಹುಡುಕಿ ಸಾಗತ್ತೆ. ಇದೊಂದು ಸ್ವಲ್ಪ ದೇವಸ್ಥಾನಕ್ಕೆ ಸೇರಿದ ಜಾಗ ಇರ್ಬೋದು ಅನ್ಸುತ್ತೆ. ಇಲ್ಲೆಲ್ಲ ನೋಡಿದ್ರೆ ನಮಗೆ ಆ ದೇವಸ್ಥಾನದ ಗೋಡೆಗಳು, ತಡೆಗೋಡೆಗಳಿತ್ತಲ್ಲ, ಕಾಂಪೌಂಡ್ಗಳು, ಆ ಕಾಂಪೌಂಡ್ಗಳು ಕಾಣ್ತಾ ಹೋಗುತ್ತೆ. ಬಹುಶಃ ದೇವಸ್ಥಾನಕ್ಕೆ ಸೇರಿರೋ ಜಾಗ ಆಗಿರೋದ್ರಿಂದಲೇ ಇದಿಷ್ಟು ಜಾಗ ಹಿಂಗೆ ಹಾಳು ಬಿದ್ದಿರೋದು. ಇಷ್ಟು ಜಾಗ ಎಂಟ್ರೆನ್ಸ್ ಗೌರ್ಮೆಂಟಿಗೆ ಸೇರಿ ಅಂದರೆ ದೇವಸ್ಥಾನ ಹೀಗೆ ಬಂದು ಹೀಗೆ ತಿರುಗಿ ಹೊತ್ತು ದೇವಸ್ಥಾನದ ಹತ್ರ ತಿರುಗಿ ಹಾಗೆ ಇದ್ರ ಪಕ್ಕ ಇರೋದೆಲ್ಲ ಖಾತೆ ಜಮೀನಾ? ಖಾತೆ ಜಮೀನು ನಮ್ದು. ಹಾಂ, ಇದು ನಿಮ್ಮ ಮನೆನಾ? ಹಾಂ, ಇದು ನಮ್ಮ ಮನೆ. ಈ ಮನೆಗೆ ಎಷ್ಟು ವರ್ಷ ಆಗಿದೆ? ಮನೆಗೂ ಕೆಲವು ವರ್ಷ ಆಯ್ತು. ಹೌದಾ? ನೀವು ಹುಟ್ಟಬೇಕಾದ್ರೆ ಮೊದಲೇ ಕಟ್ಟಿದ್ದೆ ಹಾಗೆ? ಮಣ್ಣಿನ ಮನೆ ತುಂಬ ಹಳೆಯದಿದೆಯಲ್ಲ? ನಮ್ಮ ಅಜ್ಜೆ ಕಟ್ಟಿದ ಮನೆ ಇರಬೇಕಿತ್ತೇನೋ, ಮಾವನು ಕಟ್ಟಿದ ಮನೆ ಇರಬೇಕು. ಓಹೋ, ನೀವೇ ಒಂದು 2-3ನೇ ತಲೆಮಾರಿನವರ? ನಾವು 4ನೇ ತಲೆಮಾರಿನವರು. ಹೌದಾ? ಪೂರ ಮಣ್ಣಿಂದ ಮನೆ ಅಲ್ವಾ ಮೇಲ್ವರೆಗೂ? ಅಂದರೆ ಮಣ್ಣನ್ನೇ, ಇದು ಇಟ್ಟಿಗೆ ಇಟ್ಟಿರೋದಲ್ಲ ಮಣ್ಣಲ್ಲೇ, ಆದರೆ ಎಷ್ಟು ಗಟ್ಟಿ ನಿಂತಿದೆ ಅಲ್ವಾ? ಅದು ಮೇಲ್ಚಾವಣಿ ಎಲ್ಲ ಚೇಂಜ್ ಮಾಡಿ ಬದಲಾಯಿಸಿದ್ರನಲ್ಲ ಆಮೇಲೆ? ಅದು ಫಸ್ಟ್ ಹುಲ್ಲಿದ್ದಿತ್ತು, ಮೇಲ್ಚಾವಣೆ ಹುಲ್ಲಿದ್ದಿತ್ತು. ಪಕ್ಕಕ್ಕೆ ಹಂಚಕ್ಕೆ ನಮ್ಮ ಅಮ್ಮ ನಾವು. ಹೌದಾ? 3 ತಲೆಮಾರು ಮನೆ. ಇದಕ್ಕೆ ಪೂಜೆ ಎಲ್ಲ ಇಲ್ಲ ಇತ್ತೀಚೆಗೆ ದೇವಸ್ಥಾನಕ್ಕೆ? ಪೂಜಾ ಇಲ್ಲ. ಹಿಂದೆ ಯಾವ ಕಾಲದಂಗ ಒಂದು ಪೂಜೆ ಇದ್ದಿತ್ತಂಬ್ರು ಆವಾಗ ಅಜ್ಜನ ಕಾಲದಲ್ಲಿ. ನಮ್ಮ ಅಮ್ಮನಿಗೂ ಗೊತ್ತಿಲ್ಲ. ನಮ್ಮ ಅಮ್ಮ ಹೇಳೋದು ನಾವು ಕೇಳಿದ್ದಷ್ಟೇ. ನೀವು ಹುಟ್ಟಿದ್ಮೇಲೆ ಇಲ್ಲಿ ಪೂಜೆ ಆಗಿದ್ದಿರದೇ ನೋಡೇ ಇಲ್ಲ? ಅದೇ ಪೂಜೆ ಅಂತ ಹೇಳಿದ್ರೆ 2-3 ವರ್ಷ ಆಯ್ತಾ. 3 ವರ್ಷದ ಕೆಳಗೆ ಒಂದ್ಸತಿ ಹೀಗೆ ಚೊಕ್ಕ ಮಾಡಿ ಪೂಜೆ ಮಾಡಿ ಹೋಗಿದ್ರು ಅಷ್ಟೇ. ಸ್ವಲ್ಪ ಮೇಲ್ಚಾವಣಿ ಒಂಚೂರು ಇದು ಇಟ್ಗೆ ಎಲ್ಲ ಇತ್ತಲ್ಲ, ಅದು ಒಂದು ಹಾಸು ಬಿದ್ದೋಯ್ತು. ಕಲ್ಲಿನ ಮಾಡೇ ಇತ್ತು ಅನ್ಸುತ್ತೆ. ಅದೆಲ್ಲ ಬಿದ್ದೋಗಿದ್ದು ಗೊತ್ತಾಗತ್ತೆ. ಈ ದೇವಸ್ಥಾನಗಳು ಪಾಳು ಬಿದ್ದು ವರ್ಷಾನುಗಟ್ಟಲೆ ಆಗಿದೆ. ಅಂದರೆ ಇವತ್ತು ನಿನ್ನೆ ಪಾಳು ಬಿದ್ದಲ್ಲ, ಸುಮಾರು ಒಂದು 100 ವರ್ಷಗಳ ಹಿಂದೆನೇ ಹಾಳು ಬಿದ್ದಿರೋದು. ಏನು ಇಲ್ಲಿದು ಸಂಸ್ಥಾನದ ಆಡಳಿತ ಕೊನೆ ಆಗುತ್ತಲ್ಲ, ಅಂದರೆ ಇಲ್ಲಿಗೆ ಏನು ನೇಮಕ ಮಾಡಿರ್ತಾರಲ್ಲ ಅರ್ಚಕರನ್ನ, ಈ ಥರದ ಸಂಸ್ಥಾನ ಅಧೀನದಲ್ಲಿರುತ್ತೆ ಈ ದೇವಸ್ಥಾನಗಳೆಲ್ಲ. ಆ ಸಂಸ್ಥಾನಗಳು ಈ ದೇವಸ್ಥಾನಗಳನ್ನು ನೋಡ್ಕೋತಿರ್ತವೆ, ಇಲ್ಲಾಗೋ ಆಚರಣೆಗಳನ್ನೆಲ್ಲ ನೋಡ್ಕೋತಾ ಇರುತ್ತೆ. ಅದು ಕಾಲ ಕಳೆದಂತೆ ಈ ಸಂಸ್ಥಾನಗಳು ಏನು ಈಗ ಕೊನೆ ಆದಂತೆ ದೇವಸ್ಥಾನಗಳು ಕೂಡ, ದೇವಸ್ಥಾನಗಳಂತಲ್ಲ ಅದಕ್ಕೆ ಸಂಬಂಧಪಟ್ಟಿಗೆ ನನಗೆ ತುಂಬ ಹಳೆ ಕೋಟೆಗಳನ್ನೆಲ್ಲ ಪರಿಚಯಿಸಿದ್ದೆ. ಅದೆಲ್ಲದೂ ಅದೇ ಥರ. ಆದಮೇಲೆ ಆಡಳಿತಗಳು ಚೇಂಜ್ ಆಗ್ತಾ ಹೋಯಿತು. ಅದಾದಮೇಲೆ ಈ ಭಾರತವನ್ನು ಬೇರೆ ಬೇರೆ ಪೋರ್ಚುಗೀಸರು ಬಂದರು, ಬ್ರಿಟಿಷರು ಬಂದರು, ಅವ್ರು ಆಳ್ತಾ ಹೋದರು. ಅವ್ರ ಕಾಲದಲ್ಲೆಲ್ಲ ಇವೆಲ್ಲ ಸಂಪೂರ್ಣವಾಗಿ ನಾಶವಾಗೇ ಹೋಗ್ತೀವಿ. ಯಾಕಂದರೆ ಅವ್ರು ಯಾರು ಇವ್ಯಾವ ದೇವಸ್ಥಾನಗಳಿಗೆ ಈ ಥರ ಅವುಗಳ ಜೀರ್ಣೋದ್ಧಾರಕ್ಕೆ ಇವ್ಯಾವಕ್ಕೂ ಏನು ಅವರೇನು ಕೊಡುಗೆ ಕೊಡಲಿಲ್ಲ. ಅದರ ಮುಂದಿನ ತಲೆಮಾರಿನ ಜನಗಳು ಕೂಡ ಈ ದೇವಸ್ಥಾನಗಳನ್ನು ಉಳಿಸ್ಕೊಳಕ್ಕೆ ಹೋಗಿಲ್ಲ. ಹಾಗಾಗಿ ಅನೇಕ ದೇವಸ್ಥಾನಗಳು, ಈ ಬಾರ್ಕೂರಲ್ಲಿ 365 ದೇವಸ್ಥಾನಗಳು ಅಂತ ಏನು ಹೇಳ್ತೀವಲ್ಲ, ಈ ಬಾರ್ಕೂರಿನ ಜೊತೆಗೆ ಬೇರೆ ಬೇರೆ ಊರುಗಳಲ್ಲಿ ನಾನಂತೂ ತುಂಬ ಪಾಳುಬಿದ್ದ ದೇವಾಲಯಗಳನ್ನು ನೋಡಿದ್ದೀವಿ. ಇವತ್ತಿಗೆ ನಾವೇನು ದೇವಸ್ಥಾನಗಳನ್ನು ಅಲ್ಲಲ್ಲಿ ನೋಡ್ತೀವಲ್ಲ, ಅಂದರೆ ನಾನು ಮಾತಾಡ್ತಿರೋದು ಇತ್ತೀಚೆಗೆ ನಿರ್ಮಾಣವಾದ ದೇವಸ್ಥಾನಗಳಲ್ಲ, ಪ್ರಾಚೀನ ದೇವಸ್ಥಾನಗಳು. ಅದೆಲ್ಲವೂ ಏನಂದ್ರೆ ಒಂದು 10 ಭಾಗ ಇರ್ಬೋದೇನೋ. ಅಂದರೆ ನಮ್ಮ ಪೂರ್ವಜರ ಕಾಲದಲ್ಲಿ ನಿರ್ಮಾಣವಾಗಿರೋ 10 ಭಾಗ ದೇವಾಲಯಗಳು ಇವತ್ತಿಗೆ ಉಳ್ಕೊಂಡಿರ್ಬೋದು. ಅಂದರೆ ಅವತ್ತಿಗೆ ರಾಜ ಮಹಾರಾಜರ ಕಾಲದಲ್ಲಿ ಏನು ತುಂಬ ಅಂದರೆ ದೇವರಿಗೆ, ಆ ನಂಬಿಕೆಗೆ ಅಥವಾ ಆಚರಣೆಗಳಿಗೆ ತುಂಬಾ ಬೆಲೆ ಕೊಡ್ತಿದ್ದಂಥ ಕಾಲ. ಅಂದರೆ ಅವತ್ತಿಗೆ ಹೆಂಗಿತ್ತು ಕಾಲ ಅಂದರೆ ದೇವರೇ ಎಲ್ಲ ಅಂತ ನಂಬ್ತಿದ್ದ ಕಾಲ. ಅದು ಹಲವಾರು ಯೋಚನೆಗಳು, ವೈಜ್ಞಾನಿಕತೆ ಅಷ್ಟು ಪರಿಚಯ ಆಗಿರಲಿಲ್ಲ. ಸಂಪೂರ್ಣವನ್ನು ದೇವರ ತಲೆ ಮೇಲೆ ಹಾಕಿ ಪ್ರತಿಯೊಂದನ್ನು ನೀವು ದೇವ್ರ ಮೇಲೆ ನಂಬ್ತಿದ್ರು. ಯಾವುದೇ ಯುದ್ಧಗಳಾದಾಗ ಒಂದು ದೇವರಿಗೆ ಹರಕೆಗಳನ್ನು ಇಡ್ತಿದ್ರು. ಅಂದರೆ ಯುದ್ಧದಲ್ಲಿ ಗೆದ್ದರೆ ನೀವು ಈ ಥರದ್ದು ಮಾಡ್ಕೊಡ್ತೀನಿ ಅಂತ, ಅಥವಾ ಯುದ್ಧಗಳಲ್ಲಿ ಗೆದ್ದರೆ ಈ ಥರ ದೇವಾಲಯ ನಿರ್ಮಾಣ ಮಾಡ್ತೀನಿ ಅಂತೇಳಿ ಹರಕೆಗಳನ್ನ ಇಡ್ತಿದ್ರು. ಆ ಥರ ಅನೇಕ ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ದಾರೆ. ಆ ದೇವಾಲಯಗಳ ಕಾಲ ಕಳೆದಂತೆ ಏನಾಗಿದೆ, ಆ ಸಂಸ್ಥಾನಗಳ ಆಡಳಿತ ಕೊನೆ ಆಗದಂಗೆ ಅದಾದಮೇಲೆ ಮತ್ತೆ ಪೋರ್ಚುಗೀಸರು, ಸುಲ್ತಾನರು, ಬ್ರಿಟಿಷರು ಈ ಥರ ಹಲವಾರು ಜನ ಭಾರತದ ಮೇಲೆ ದಂಡೆತ್ತಿ ಬರ್ತಾ ಇಲ್ಲಿನ ಲೂಟಿ ಮಾಡ್ತಾ ಹೋಗಿ ಈ ದೇವಸ್ಥಾನಗಳು ಕೂಡ ಇದೇ ತರ ನಾಶವಾಗಿ ಹೋಗಿದ್ದಾವೆ. ಎತ್ತೆತ್ತರಕ್ಕೆ ಬೆಳೆದು ನಿಂತಿದ್ದ ಸಾಲು ಸಾಲು ಮರಗಳ ಮಧ್ಯದಲ್ಲಿ ಹೆಜ್ಜೆ ಹಾಕಿ ಸಣ್ಣದಾದ ಕಾಡಿನಲ್ಲಿ ಸ್ವಲ್ಪ ದೂರ ಸಾಗಿದರೆ ಅಲ್ಲಿ ಆ ಚಿಕ್ಕ ಅರಣ್ಯದ ಮಧ್ಯದಲ್ಲಿ ಪಾಳು ಬಿದ್ದು ನಿಗೂಢವಾಗಿ ನಿಂತಿದ್ದ ಅಂದಿನ ವೈಭವಯುತವಾದ ಧಾರ್ಮಿಕ ಆಚರಣೆಗಳಿಗೆ ಮೂಕ ಸಾಕ್ಷಿಯಾಗಿದ್ದ 2 ಧ್ವಂಸವಾದ ದೇವಾಲಯಗಳು ಕಂಡವು. ಅಲ್ಲಿದ್ದ ಗೌರೀಶ್ವರ ಮತ್ತು ವಿಷ್ಣು ಮಂದಿರಗಳು ಶಿವ ಮತ್ತು ವಿಷ್ಣುವಿಗೆ ಸಮರ್ಪಿತವಾದ ದೇವಾಲಯಗಳು ಎಂಬ ಸಂಗತಿಗಳು ತಿಳಿದಿದ್ದವು. ಅವುಗಳ ಪೀಠ ಗೋಪುರಗಳು, ಗೋಡೆ ವಿಗ್ರಹಗಳು, ನಾಗಶಿಲ್ಪಗಳೆಲ್ಲವೂ ಬಹುತೇಕ ನಾಶವಾಗಿ ಹೋಗಿದ್ದವು. ಪೂಜೆ ಪುನಸ್ಕಾರಗಳಿಲ್ಲದೆ, ಅಭಿಷೇಕ ಅಲಂಕಾರಗಳಿಲ್ಲದೆ
ನೂರಾರು ವರ್ಷಗಳಿಂದ ಸ್ತಬ್ಧವಾಗಿ ನಿಂತಿವೆ. ಗಿಡ ಮರಗಳು ಕವಿದು ಕಾಡಿನಂತಾದ ಈ ಮಂದಿರದ ಆವರಣವನ್ನ ಸುತ್ತು ಬಂದರೆ ಅದೆಷ್ಟೋ ಈ ದೇವಾಲಯದ ಅವಶೇಷಗಳು ಸಿಕ್ಕುತ್ತಾ ಹೋಗುತ್ತವೆ. ಒಡೆದ ಗೋಡೆಗಳ ನಡುವಲ್ಲಿ ತೂರಿದ ಸೂರ್ಯನ ಕಿರಣಗಳು ಆ ಶಿವಲಿಂಗದ ಮೇಲೆ ಬೆಳಕು ಚೆಲ್ಲುತ್ತಿದ್ದ ದೃಶ್ಯವಂತೂ ಅಮೋಘವಾಗಿತ್ತು. ಒಂದಷ್ಟು ಸಮಯ ಈ ದೇವಾಲಯಗಳ ಆವರಣದಲ್ಲಿ ಕಳೆದ ನನ್ನ ಪ್ರಯಾಣ ಇಲ್ಲಿಗೆ ವಿದಾಯವನ್ನ ಹೇಳಿ ಇದೇ ಊರಿನಲ್ಲಿ ಪಾಳು ಬಿದ್ದಿದ್ದ 2 ದೇವಾಲಯಗಳನ್ನ ಹುಡುಕಿ ಹೊರಟಿತ್ತು. ಗೌರೀಶ್ವರ ಮತ್ತು ವಿಷ್ಣು ಮಂದಿರಗಳನ್ನು ನೋಡಿದ್ವಲ್ಲ, ಅವು ಕೂಡ ಸಂಪೂರ್ಣ ಕಾಡಲ್ಲಿ ಪಾಳು ಬಿದ್ದವುಗಳ ಅಸ್ತಿತ್ವನೇ ಗೊತ್ತಿಲ್ಲದಾಗಿತ್ತು. ಅದೇ ರೀತಿ ಮತ್ತೊಂದು ಜಾಗ ಅಂದ್ರೆ ಈ ಕವಳೇಶ್ವರ. ಪ್ರಶಾಂತವಾದ ಕಾಡಲ್ಲಿ ಈ ದೇವಸ್ಥಾನ ಇದೆ. ಹೋಗೋ ದಾರಿಲಿ ಇದು ಬಾವಿ ಕೂಡ ಸಿಗುತ್ತೆ. ಪ್ರಾಯಶಃ ದೇವಸ್ಥಾನಕ್ಕೆ ಬಳಸ್ತಿದ್ದ ಬಾವಿ ಇರ್ಬೋದು. ಇತ್ತೀಚೆಗೆ ಅದರಲ್ಲಿ ಮಣ್ಣು ತುಂಬಿಕೊಂಡು ಅದು ನೀರಿನ ಅಂಶ ಏನು ಇಲ್ಲ, ಸಂಪೂರ್ಣ ಖಾಲಿಯಾಗಿದೆ. ಈ ಬಾವಿಯಿಂದ ಹೀಗೆ ಮುಂದೆ ಬಂದರೆ ನೋಡಿ ಈ ದೇವಸ್ಥಾನ ನೋಡಕ್ಕೆ ಸಿಗುತ್ತೆ. ಸಂಪೂರ್ಣವಾಗಿ ಪಾಳು ಬಿದ್ದು ಹೋಗಿದೆ. ಇನ್ನೇನು ಸೂರ್ಯ ಮುಳುಗೋ ಹೊತ್ತು ಕೂಡ ಇದರ ಸುತ್ತಮುತ್ತ ಜಾಗ ಹೆಂಗಿದೆ ಅಂದರೆ ಒಂಥರ ಪ್ರಶಾಂತವಾಗಿದೆ. ಒಂದಷ್ಟು ಹಕ್ಕಿಗಳ ಸದ್ದು, ಗಾಳಿ ಸದ್ದು ಬಿಟ್ಟರೆ ಬೇರೆ ಏನು ಕೆಲಸ ಇಲ್ಲ. ದೇವಾಲಯ ಬರೀ ಏನು ಗೋಡೆಗಳು, ಒಂದೆರಡು ಕಲ್ಲಿನ ದ್ವಾರಗಳಾಗಿರೋದಕ್ಕಷ್ಟೇ ಉಳಿದಿರೋದೆ. ಇದಕ್ಕೇನು ಪೀಠ ಗೋಪುರಗಳಿರುತ್ತಲ್ಲ, ಪೀಠಗಳನ್ನು ಕಟ್ಟಿರ್ತಾರಲ್ಲ, ಅದೇನು ಇಲ್ಲ. ಮತ್ತೊಂದಷ್ಟು ದೂರ ಕುರುಚಲು ಕಾಡಿನೊಳಗೆ ಸಾಗಿ ನಿಂತರೆ ಅಲ್ಲೂ ಮತ್ತದೇ ಪಾಳು ಬಿದ್ದ 2 ದೇವಾಲಯಗಳು ಕಂಡವು. ಶತಶತಮಾನಗಳಿಂದ ಗಾಳಿ ಮಳೆಗಳ ದಾಳಿಗೆ ಸಿಕ್ಕಿ ಅವು ಬಹುತೇಕ ನಾಶವಾಗಿ ಹೋಗಿತ್ತು. ಇಲ್ಲಿದ್ದದ್ದು ಈಶ್ವರನಿಗೆ ಸಮರ್ಪಿತವಾದ ಕವಳೇಶ್ವರನ ದೇವಾಲಯ. ಅದರ ಪಕ್ಕದಲ್ಲಿದ್ದ ಗುಡಿ ಯಾವುದೆಂದು ಸ್ಪಷ್ಟವಾಗಿ ತಿಳಿಯಲಿಲ್ಲ. ಕಾರಣ ಈ 2 ದೇವಾಲಯಗಳಲ್ಲೂ ವಿಗ್ರಹಗಳಾಗಲಿ ಶಿವಲಿಂಗಗಳಾಗಲಿ ನನಗೆ ಕಾಣಲಿಲ್ಲ. ಅಂದಿಗೆ ಅದ್ಭುತ ವಾಸ್ತುಶಿಲ್ಪದೊಂದಿಗೆ ಕೆಂಪು ಕಲ್ಲುಗಳನ್ನ ಬಳಸಿ ನಿರ್ಮಾಣವಾಗಿದ್ದ ಈ ಶಿವಾಲಯದ ಗೋಡೆಗಳನ್ನ ಮರದ ಬಳ್ಳಿ ಬೇರುಗಳು ಸುತ್ತಿ ನಿಂತಿದ್ದವು. ಅದ್ಭುತ ಶೈಲಿಯ ಗೋಪುರ, 2 ದ್ವಾರ, ಸುತ್ತು ಪೌಳಿ, ಕವಳೇಶ್ವರನ ಮಂದಿರದ ಪಕ್ಕದಲ್ಲಿದ್ದ ಮತ್ತೊಂದು ಪುಟ್ಟ ಗುಡಿ ಎಲ್ಲವೂ ಸಂಪೂರ್ಣ ನಾಶವಾಗಿ ಪ್ರಕೃತಿಯ ಗರ್ಭವನ್ನ ಸೇರುವ ಹಂತದಲ್ಲಿದ್ದವು. ಮೇಲ್ಗಡೆ ಮೇಲ್ಛಾವಣಿಗಳೆಲ್ಲ ಬೇರುಗಳು, ಮರಗಳೆಲ್ಲ ಬಿದ್ದು ಹೋಗ್ತಾ ಹೋಗ್ತಾ ಶಿಥಿಲಗೊಂಡು ಹಾಳಾಗಿದೆ. ಆದರೆ ದೇವಸ್ಥಾನದ ಸುತ್ತಮುತ್ತಲ ಗೋಡೆಗಳೇನಿದೆಯಲ್ಲ ಅದು ಇವತ್ತಿಗೂ ಭದ್ರವಾಗಿ ನಿಂತಿದೆ. ಯಾಕಂದ್ರೆ ಈ ದೇವಸ್ಥಾನಗಳನ್ನ ತುಂಬಾ ದೇವಾಲಯಗಳನ್ನ ಸುತ್ತಾ ಬರ್ತೀನಿ. ಅವೆಲ್ಲ ದೇವಾಲಯಗಳಲ್ಲೂ ಈ ಥರದ್ದು ನಿರ್ಮಾಣಗಳನ್ನು ನೋಡಿದಾಗ, 100 ವರ್ಷ ಹಂಗೆ ನಿಂತಿರೋದು ನೋಡಿದಾಗ ನನಗೆ ಆಶ್ಚರ್ಯ ಆಗುತ್ತೆ. ಅಂದರೆ ಇವತ್ತಿಗೆ ನಾವು ಸಿಮೆಂಟನ್ನು ಬಳಸ್ತೀವಿ, ದೊಡ್ಡ ದೊಡ್ಡ ತಂತ್ರಜ್ಞಾನಗಳನ್ನು ಬಳಸ್ತೀವಿ. ಎಷ್ಟೇ ತಂತ್ರಜ್ಞಾನಗಳನ್ನು ಬಳಸಿದ್ರು ಕೂಡ ಸಿಮೆಂಟ್ನ ಬಳಸಿ ಮಾಡೋ ಮನೆ 5 ವರ್ಷದಲ್ಲಿ ಅದರೊಳಗೆ ನೀರು ಬಂದ್ಬಿಡುತ್ತೆ, 5 ವರ್ಷದಲ್ಲಿ ಹಾಳಾಗ್ಬಿಡುತ್ತೆ. ಅದನ್ನ ನೋಡಿ, ಇವನ್ನೆಲ್ಲ ಕಟ್ಟಿ 100 ವರ್ಷಗಳು ಕಳೆದಿದೆ, ಆದರೂ ಇವತ್ತಿಗೂ ಸದೃಢವಾಗಿದೆ ದೇವಸ್ಥಾನಗಳು. ಸ್ವಲ್ಪ ನಾಶ ಆಗಿದೆ. ಕಾರಣ ಅದು ಏನು ವಾತಾವರಣದಿಂದ, ಈ ಪ್ರಕೃತಿಯಿಂದ, ಏನಂದರೆ ಈ ಗಿಡ ಮರಗಳು ಬೆಳೆದು ಸ್ವಲ್ಪ ನಾಶವಾಗಿರ್ಬೋದು. ಆದರೆ ಇವತ್ತಿಗೂ ಅವತ್ತಿನ ನಿರ್ಮಾಣಗಳ ಬಗ್ಗೆ ನನಗೆ ಹೆಮ್ಮೆ ಅನ್ಸೋದಿದೆ. ಅಂದರೆ ಪ್ರತಿ ಜಾಗಗಳಿಗೆ ಹೋದಾಗಲೂ ಈ ನಮ್ಮ ಪೂರ್ವಜರ ಮೇಲೆ, ಅವ್ರು ಮಾಡಿದ ನಿರ್ಮಾಣಗಳ ಮೇಲೆ, ಅವ್ರ ವಾಸ್ತುಶಿಲ್ಪಗಳ ಮೇಲೆ ಹೆಮ್ಮೆ ಅನ್ಸೋದು ಯಾವಾಗಂದರೆ ಈ ರೀತಿಯ ನಿರ್ಮಾಣಗಳನ್ನು ನೋಡಿದಾಗ. ಇಲ್ಲೊಂದು ದೊಡ್ಡ ದೇವಾಲಯ ಇದೆ, ಇದು ಕವಳೇಶ್ವರ ದೇವಾಲಯ, ಅಂದರೆ ಶಿವನಿಗೆ ಸಂಬಂಧಪಟ್ಟ ದೇವಾಲಯ. ಅದರ ಪಕ್ಕದಲ್ಲಿ ಇನ್ನೊಂದು ಗುಡಿ ಇದೆ. ಇದು ಯಾವ ದೇವರಿಗೆ ಸಂಬಂಧಪಟ್ಟ ಗುಡಿ ಅಂತ ಹೇಳಿ ಗೊತ್ತಿಲ್ಲ. ಈ ಭಾಗದ ಜಾಗ ಸಂಪೂರ್ಣವಾಗಿ ಕುಸಿದು ಹೋಗಿದೆ. ಇದು ದೇವಸ್ಥಾನ ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ, ಇದು ಒಳಗಡೆ ಏನಿದೆಯಲ್ಲ, ಇದು ಗರ್ಭಗುಡಿ. ಮಧ್ಯದಲ್ಲಿ ಏನಿದೆ ಆ ಜಾಗ ಗರ್ಭಗುಡಿ ಇರುತ್ತೆ. ಆಮೇಲೆ ಅಲ್ಲಲ್ಲಿ ಕಾಡಲ್ಲಿ ಹುಡುಕಿದ್ರೆ ಅಲ್ಲಲ್ಲಿ ಇದರ ಅವಶೇಷಗಳು ಸಿಗುತ್ತೆ. ಈ ದೇವಸ್ಥಾನ ಇನ್ನು ಫುಲ್ ಧ್ವಂಸ ಆಗಿದ್ರು ಇದರ ಅವಶೇಷಗಳು ಅಲ್ಲಲ್ಲಿ ಸಿಗ್ತಾ ಹೋಗ್ತಾವೆ. ನಾವು ಹುಡುಕ್ತಾ ಹೋದಂಗೂ ಆ ದೇವಸ್ಥಾನದ ಮೇಲೇ ಮರ ಹೊತ್ಕೊಂಡ್ಬಿಟ್ಟಿದೆ. ಆದರೆ ನೋಡಿ, ಪ್ರಕೃತಿಯ ಶಕ್ತಿ ಎಷ್ಟು ಅಂದರೆ, ಈ ಮರದ ಬೇರುಗಳು ಎಲ್ಲರೂ ಹೊಕ್ಕರೆ ಉಂಟಲ್ಲ, ಅಂದರೆ ಅದು ವರ್ಷ ದೊಡ್ಡ ಆಗ್ತಾ ಹೋಗುತ್ತಲ್ಲ ಮರದ ಬೇರುಗಳು. ಅದು ಈ ಇಟ್ಟಿಗೆಗಳೇನು ಕಟ್ಟಿದಾರಲ್ಲ, ಈ ಕೆಂಪು ಕಲ್ಲುಗಳನ್ನು, ಅದನ್ನು ಬೇರ್ಪಡಿಸ್ತಾ ಹೋಗುತ್ತೆ. ಕಾಡೊಳಗಿದ್ದ ಕಟ್ಟಡಗಳು ಮುಖ್ಯವಾಗಿ ಹಾಳಾಗೋಕೆ ಒಂದೇ ಕಾರಣ ಏನಪ್ಪ ಅಂದರೆ ಈ ಮರದ ಬೇರುಗಳು. ದೇವಸ್ಥಾನ ಏನೋ ಸಂಪೂರ್ಣವಾಗಿ ಹಾಳಾಗಿದೆ. ಒಳಗಡೆ ಶಿವಲಿಂಗ, ದೇವರು ಈ ಥರದ್ದೇನಿಲ್ಲ. ಆದರೆ ನಮ್ಮ ಭಕ್ತಿ ಏನಂದರೆ, ಒಂದಲ್ಲ ಒಂದು ಕಾಲದಲ್ಲಿ ಇಲ್ಲಿ ದೇವರಿತ್ತು ಅಥವಾ ದೇವರ ಪೂಜೆ ನಡೀತಿರ್ತಿತ್ತು ಅಂದಾಗ ಆ ಧಾರ್ಮಿಕ ಸ್ಥಳಕ್ಕೆ ನಾವೆಲ್ಲೇ ಹೋದ್ರೂ ಒಂದು ಗೌರವ ಕೊಡೋದು ನಮ್ಮದು ಮುಖ್ಯವಾಗುತ್ತೆ. ಇದೇ ಜಾಗ ಅಂತಲ್ಲ, ಬೇರೆ ಯಾವುದೇ ದೇವಸ್ಥಾನಗಳಿಗೆ ಹೋದಾಗ ಫೋಟೋ ಶೂಟ್ಗೋಸ್ಕರ, ವಿಡಿಯೋ ಶೂಟ್ಗಳಿಗೋಸ್ಕರ ಚಪ್ಪಲಿ ಹಾಕ್ಕೊಂಡು ಆ ದೇವಸ್ಥಾನ ಸುತ್ತ ಬರೋದು ತುಂಬ ದೊಡ್ಡ ತಪ್ಪಿನ ಕೆಲಸ ಆಗುತ್ತೆ. ನಮಗೆ ದೇವ್ರ ಮೇಲೆ ಭಕ್ತಿ ಇದೆಯೋ ಅಥವಾ ನಂಬಿಕೆ ಇದೆಯೋ ಇಲ್ಲದೆ ಇರೋದು ಅದು ಬೇರೆ ವಿಚಾರ. ಆದರೆ ಇನ್ನೊಬ್ಬರ ನಂಬಿಕೆಗೆ ಧಕ್ಕೆ ತರುವಂಥ ಕೆಲಸನ ನಾವು ಯಾವತ್ತೂ ಮಾಡಬಾರ್ದು. ಇದು ನೋಡಿ, ಈ ಕಲ್ಲುಗಳದ್ದು ದ್ವಾರ ಏನು ಮಾಡಿದ್ರಲ್ಲ, ಈ ದ್ವಾರಗಳು ಮಾತ್ರ ಗಟ್ಟಿಯಾಗಿದೆ. ಪ್ರಾಯಶಃ ಇದಕ್ಕೆ ಈ ಬಾಗಿಲುಗಳು ಕೂಡ ಕಲ್ಲಿಂದ ಇತ್ತು ಅಥವಾ ಇದ್ದಿರಬಹುದು. ಈ ಮೇಲ್ಗಡೆ ಏನಿದೆಯಲ್ಲ, ಈ ಮೇಲ್ಛಾವಣಿ, ಇದೆಲ್ಲ ಜರಿದು ಕೆಳಗೆ ಬಿದ್ದಿರೋದು ಇಲ್ಲಿ ಕಾಣುತ್ತೆ. ಇದು ಕೂಡ, ಈ ಗೋಪುರ ಕೂಡ ಈ ಕೆಂಪು ಕಲ್ಲಿನಿಂದನೇ ಆಗಿತ್ತು ಅನ್ಸುತ್ತೆ. ಹಾಗಾಗಿ ಇದು ಇಷ್ಟು ಬೇಗ ಬಿದ್ದಿರೋಕ್ಕೆ ಸಾಧ್ಯ ಇದೆ. ಇದು ಧ್ವಂಸ ಆಗಿದೆ, ಎಲ್ಲ ಬೇರುಗಳು ಇದೆಲ್ಲ ಒಳಗೆ ಬಂದ್ಬಿಟ್ಟಿದೆ. ಒಂದು ಕಾಲಕ್ಕೆ ಇಲ್ಲಿ ಪೂಜೆ ಪುನಸ್ಕಾರಗಳೆಲ್ಲ ನಡೀತಿತ್ತು. ಇವತ್ತಿಗೆ ಯಾವ ಸದ್ದು ಇಲ್ಲ. ಒಂಥರ ನಿಗೂಢವಾದ ವಾತಾವರಣದಲ್ಲಿ ಈ ದೇವಸ್ಥಾನ ಇದೆ. ಅಳೂಪರ ರಾಜಧಾನಿಯಾಗಿದ್ದ ಬಾರ್ಕೂರಿನಲ್ಲಿ ಈ ರೀತಿಯ ಇನ್ನಷ್ಟು ಪಾಳು ಬಿದ್ದ ದೇವಾಲಯಗಳನ್ನ ಕಾಣಬಹುದು. ಇವೆಲ್ಲವೂ ಅಂದಿಗೆ ಭಕ್ತರಿಂದ
ನೀರಿನಿಂದ ತುಂಬಿದ್ದವು. ಈ ಆವರಣದಲ್ಲೆಲ್ಲ ಶಂಖ ಜಾಗಟೆಯ ನಾದಗಳು ಮೊಳಗುತ್ತಿದ್ದವು. ಬಾರ್ಕೂರು ಸಂಸ್ಥಾನದ ಪತನವಾದ ನಂತರ ಈ ದೇವಾಲಯಗಳು ತಮ್ಮ ಅಸ್ತಿತ್ವವನ್ನ ಕಳೆದುಕೊಳ್ಳುತ್ತಾ ಬಂದವು. ಈ ನೆಲ ಸಹಿಸಿಕೊಂಡ ಅದೆಷ್ಟೋ ಪರಕೀಯರ ದಾಳಿಗಳಿಗೆ ಈ ರೀತಿಯ ಮಂದಿರಗಳ ಜೊತೆಗೆ ಅಸಂಖ್ಯಾತ ಐತಿಹಾಸಿಕ ಸ್ಮಾರಕಗಳು, ಗುಡಿ ಗೋಪುರಗಳು, ಕೋಟೆ ಕೊತ್ತಲಗಳು ನಾಶವಾಗಿ ಹೋದವು. ವಿಭಿನ್ನ ಅನುಭವವನ್ನ ಕೊಟ್ಟಿತ್ತು. ಗಿಡ ಮರಗಳ ಮಧ್ಯೆ ಮೌನವಾಗಿ ನಿಂತಿದ್ದ ಈ ದೇವಾಲಯದ ಸುತ್ತಮುತ್ತಲಿನ ವಾತಾವರಣ, ಅದರ ಮಧ್ಯದಲ್ಲಿ ಕಂಡೆ ಅಸ್ತವ್ಯಸ್ತವಾಗಿ ಬಿದ್ದಿದ್ದ ಒಂದಷ್ಟು ಈ ದೇವಾಲಯದ ಅವಶೇಷಗಳನ್ನ, ಅಸ್ಪಷ್ಟವಾದ ಕೆತ್ತನೆಯನ್ನ ಹೊಂದಿದ್ದ ಗತಿಸಿದ ಕಥೆಯನ್ನ ಹೊತ್ತು ನಿಂತಿದ್ದ ಪ್ರಾಚೀನ ಕಾಲದ ಶಾಸನವೊಂದನ್ನ. ನಾನು ಇದರ ತುಂಬ ದೇವಾಲಯಗಳನ್ನು ಸುತ್ತ ಬಂದಿದ್ದೀನಿ. ಅಂದರೆ ಪಾಳು ಬಿದ್ದ ದೇವಾಲಯಗಳನ್ನ ಹುಡುಕೋದೇ ನನ್ನ ಕೆಲಸ ಆಗಿದೆ ಇತ್ತೀಚಿನ ದಿನಗಳಲ್ಲಿ. ತುಂಬ ದೇವಾಲಯಗಳನ್ನು ನಾನು ಹುಡುಕಿದ ಸಾಕಷ್ಟು ದೇವಾಲಯಗಳೆಲ್ಲ ಕಾಡುಗಳಲ್ಲಿದೆ. ಅಂದರೆ ನಾಗರಿಕತೆ ಬೆಳೀತಾ ಅವತ್ತಿಗೇನು ಸಂಸ್ಥಾನಗಳಿತ್ತು ಅದೆಲ್ಲ ಈ ಅವತ್ತಿನ ಜಾಗಗಳು, ಅವತ್ತು ಸಂಸ್ಥಾನಗಳು, ಕೋಟೆಗಳು, ದೇವಾಲಯಗಳಿದ್ದಂಥ ಜಾಗ ಇವತ್ತಿಗೆ ಸಂಪೂರ್ಣವಾಗಿ ಕಾಡಾಗಿದೆ. ಜನ ಕಾಡಿಂದ ಈ ಕಡೆ ಮುಂದೆ ಸರಿದು ಊರುಗಳ ಕಡೆ ಸೇರಿದ್ದಾರೆ. ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ನಮಗೆ ಊರುಗಳು ಸಿಗುತ್ತೆ. ಇದರ ಹಿಂದಿನ ಜಾಗದಲ್ಲಿ ಅವಾಗೆಲ್ಲ ಇಲ್ಲಿ ಜನಜೀವನ ಅಥವಾ ದೇವಾಲಯಗಳು ಇದೆಲ್ಲ ನಡೀತಾ ಇತ್ತು. ಈ ರೀತಿ ಪ್ರತಿ ಜಾಗಕ್ಕೂ ನಾನು ಹೋದಾಗ, ಯಾವುದೇ ಜಾಗಕ್ಕೆ ಈ ಥರದ ಪಾಳು ಬಿದ್ದ ದೇವಾಲಯ ಹೋದರೂ ಪ್ರತಿ ಜಾಗದಲ್ಲೂ ಒಂದು ಎನರ್ಜಿ ಇರುತ್ತೆ, ಒಂದು ಶಕ್ತಿ ಇರುತ್ತೆ. ಅಲ್ಲಿ ಪ್ರತಿ ಜಾಗಕ್ಕೂ ಅದರದೇ ಆದ ಒಂದು ವಿಶಿಷ್ಟತೆ ಇರುತ್ತೆ. ಅದರಲ್ಲೂ ನಿಸರ್ಗದ ಮಧ್ಯೆ ಇರೋ, ಈ ಪ್ರಕೃತಿ ಮಧ್ಯೆ ಇರೋ ದೇವಾಲಯಗಳು ಇನ್ನಷ್ಟು ಶಕ್ತಿಯುತವಾಗಿರ್ತವೆ. ಇನ್ನಷ್ಟು ಅಲ್ಲಿ ಏನೋ ಒಂಥರ ನೆಮ್ಮದಿ ಇರುತ್ತೆ. ಅಥವಾ ದೇವಸ್ಥಾನ ಹಾಳು ಬಿದ್ದಿರೋದು ನೋಡಿ ಬೇಜಾರಾದ್ರೂ ಅಲ್ಲಿ ಏನೋ ಒಂದು ನೆಮ್ಮದಿ ಇರುತ್ತೆ, ಏನೋ ಒಂದು ಧನಾತ್ಮಕ ಶಕ್ತಿ ಇರುತ್ತೆ. ಸೊ ಈ ದೇವಾಲಯದಲ್ಲೂ ಅದೇ ತರ ಕೂಡ. ಕಾರಣ ಯಾಕಂದ್ರೆ ಇಲ್ಲಿ ಒಂದಷ್ಟು ಕಾಲ ಪೂಜೆ ನಡೆದಿರುವಂತಹ ಜಾಗ. ಇನ್ನೊಂದಷ್ಟು ವರ್ಷಗಳಲ್ಲಿ ಸಂಪೂರ್ಣವಾಗಿ ನಾಶವಾಗಿ ಪ್ರಕೃತಿಯಲ್ಲಿ ಲೀನವಾಗುವ ಹಂತದಲ್ಲಿದ್ದ ಈ ದೇವಾಲಯವನ್ನ ಕಂಡು ಮುಗಿಸಿ ಅಲ್ಲಲ್ಲಿ ಬಿದ್ದಿದ್ದ ಇದರ ಅವಶೇಷಗಳೆಡೆಗೆ ಕಣ್ಣು ಹರಿಸಿ ಮರಳುವ ಸಮಯ ಬಂದಿತ್ತು. ಆಗಲೇ ಸೂರ್ಯನು ಅಸ್ತಂಗತನಾಗುವ ಹೊತ್ತು ಎದುರಾಗಿತ್ತು. ಗತಕಾಲದಲ್ಲೊಂದು ಅದ್ಭುತ ದೇವಾಲಯವಿದ್ದ, ಅದು ಭಕ್ತರಿಂದ ತುಂಬಿ ಹೋಗಿದ್ದ ಕಲ್ಪನೆಯಲ್ಲೇ ನನ್ನ ಪ್ರಯಾಣ ಇಲ್ಲಿಂದ ಮರಳಿತ್ತು. ಸ್ತಬ್ಧವಾದ ಈ ಗುಡಿಗಳ ಜೀರ್ಣೋದ್ಧಾರಕ್ಕೆ ಪ್ರಯತ್ನಗಳು ನಡೆಯುತ್ತಿವೆ. ಅವು ಸಫಲವಾಗಿ ಇನ್ನಾದರೂ ಈ ದೇವಾಲಯಗಳು ಬರಲಿ ಬೆಳಕಿಗೆ. ನಂದಿ ಹೋದ ದೀಪಗಳು ಉರಿಯಲಿ, ಮಂತ್ರಗಳು ಕೇಳಲಿ, ಇವುಗಳ ಅಸ್ತಿತ್ವ ಗೊತ್ತಾಗಲಿ ಹೊರ ಜಗತ್ತಿಗೆ. ಈ ರೀತಿ ನಮ್ಮ ಸುತ್ತಮುತ್ತಲಿನ ಅರಣ್ಯಗಳು ಅದೆಷ್ಟೋ ಪಾಳು ಬಿದ್ದು ನಿಗೂಢವಾಗಿ ನಿಂತಿರುವ ದೇವಾಲಯಗಳನ್ನ ನಮ್ಮೊಡಲೊಳಗೆ ಬಚ್ಚಿಟ್ಟುಕೊಂಡಿವೆ. ಅವುಗಳ ಯುಗ ಮುಗಿದು ಹೋಗಿದ್ದರೂ ಗತಿಸಿದ ಅವುಗಳ ಇತಿಹಾಸ ಪುರಾಣಗಳನ್ನ ದೃಶ್ಯಗಳೊಂದಿಗೆ ದಾಖಲಿಸುವುದು ನನ್ನ ಉದ್ದೇಶ. ಅದರೆಡೆಗಿನ ಕೆಲಸಗಳು ಸದಾ ಸಾಗುತ್ತಿರುತ್ತವೆ.